ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1014 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 4ನೇ ಡಿಸೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ರಾಜಭವನ, ಸೊ ಇದನ್ನು ಈಗ ಲೋಕಭವನ ಅಂತ ಮರುನಾಮಕರಣ ಮಾಡಲಾಗ್ತಾ ಇದೆ. ಸೊ ಇದು ಯಾರ ಅಧಿಕೃತ ನಿವಾಸವಾಗಿದೆ? ರಾಜಭವನ್, so it is now renamed as ಲೋಕಭವನ್, serves as the official residence of whom ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಲೋಕಭವನ ಅಂತಕ್ಕಂಥದ್ದು ಯಾರ ಅಧಿಕೃತ ನಿವಾಸವಾಗಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗವರ್ನರ್ ಅಥವಾ ಆ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯಪಾಲರ ಒಂದು ನಿವಾಸವನ್ನು ನಾವೇನಂತ ಕರಿತೀವಿ ಅಂದರೆ ಲೋಕಭವನ ಅಂತ ಕರಿತೇವೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ? ಲೋಕಭವನ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ರಾಜಭವನವನ್ನು ಈಗ ಲೋಕಭವನ ಅಂತ ಮರುನಾಮಕರಣ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಡೈರೆಕ್ಷನ್ ಬಂದಿರತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ, ಅಂದರೆ ಗೃಹ ವ್ಯವಹಾರಗಳ ಸಚಿವಾಲಯದಿಂದ ಕೊಟ್ಟಿರ್ತಕ್ಕಂಥ ನಿರ್ದೇಶನದ ಆಧಾರದ ಮೇಲೆ ನಮ್ಮ ಕರ್ನಾಟಕ ಸರ್ಕಾರ ರಾಜಭವನವನ್ನು, ಸೊ ಮುಂಚೆ ನಾವು ರಾಜಭವನ ಅಂತ ಕರಿತಾ ಇದ್ವಿ, ಸೊ ಇದನ್ನು ಈಗ ಲೋಕಭವನ ಅಂತ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಡೈರೆಕ್ಷನ್ ಅನ್ನು ನೀಡಿರ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಈ ಒಂದು ಗೃಹ ಸಚಿವಾಲಯಗಳ ನಿರ್ದೇಶನದ ವತಿಯಿಂದ ನೀಡಿರ್ತಕ್ಕಂಥ ಒಂದು ಡೈರೆಕ್ಷನ್ನ ಪ್ರಕಾರ ಕರ್ನಾಟಕ ಸರ್ಕಾರ ರಾಜ್ಯಪಾಲರ ಅಫಿಷಿಯಲ್ ರೆಸಿಡೆನ್ಸ್ ಅನ್ನ ಈಗ ರಾಜಭವನದಿಂದ ಲೋಕಭವನ ಎಂದು ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ ಈ ಒಂದು ಮರುನಾಮಕರಣ ಮಾಡಲಾಗಿದೆ? ಸೊ ರಾಜಭವನ ಅಂತ ನಾವು ಮುಂಚೆ ಏನೇನು ಕರಿತಾ ಇದ್ವಿ ಅದು ಲೆಗಸಿ ಆಫ್ ಬ್ರಿಟಿಷ್ ಕೊಲೋನಿಯಲ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಅದು ಬ್ರಿಟಿಷರ ಆಳ್ವಿಕೆಯನ್ನ ಸೂಚಿಸ್ತಕ್ಕಂಥ ಒಂದು ಪದವಾಗಿರುತ್ತೆ. ಆ ಒಂದು ಕಾರಣದಿಂದ ಇದನ್ನ ಬದಲಾವಣೆ ಮಾಡ್ತಕ್ಕಂಥ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದಿ ಫಂಕ್ಷನ್ಸ್ ಅಂಡ್ ಸಿಗ್ನಿಫಿಕೆನ್ಸ್, ಅಂದರೆ ಈ ಒಂದು ಲೋಕಭವನದ ಕಾರ್ಯಗಳು ಮತ್ತೆ ಇದರ ಮಹತ್ವವೇನು, ಈ ಒಂದು ರೆಸಿಡೆನ್ಸ್ ಅನ್ನ ಯಾವ ರೀತಿ ಬಳಕೆ ಮಾಡಿಕೊಳ್ಳಲಾಗುತ್ತೆ, ಸೊ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನ ನಾವು ಅಫಿಷಿಯಲ್ ಹೋಮ್ ಅಂತ ಕರಿತೇವೆ, ಅಂದ್ರೆ ಅಧಿಕೃತ ನಿವಾಸ ಅಂತ ಕರಿತೇವೆ. ಸೊ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್, ಅಂದರೆ ಆ ಒಂದು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು ಯಾರಿರ್ತಾರೆ, ಸೊ ಅವರ ಅಧಿಕೃತ ಮನೆಯನ್ನ ನಾವೇನಂತ ಕರಿತೀವಿ ಅಂದರೆ ಸೊ ರಾಜಭವನ ಅಂತ ಕರಿತೇವೆ. ಸೊ ಈಗ ಇದಕ್ಕೆ ಮರುನಾಮಕರಣವನ್ನ ಮಾಡಲಾಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ಸೆರೆಮೋನಿಯಲ್ ಆಕ್ಟಿವಿಟೀಸ್ ಅನ್ನ ಮಾಡಲಾಗುತ್ತೆ. ಸೆರೆಮೋನಿಯಲ್ ಆಕ್ಟಿವಿಟೀಸ್ ಅಂದ್ರೆ ವೆನ್ಯೂ ಫಾರ್ ಸ್ವೇರಿಂಗ್ ಇನ್ ಸೆರೆಮನೀಸ್, ಅಂದ್ರೆ ನಿಮಗೆ ಈ ಪ್ರಮಾಣ ವಚನ ಸಮಾರಂಭಗಳು ಗೊತ್ತಿರುತ್ತೆ. ಈ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಗಳನ್ನ ಸೊ ಈ ಒಂದು ಅಧಿಕೃತ ನಿವೇಶನದಲ್ಲಿ ಮಾಡಲಾಗುತ್ತೆ. ಸ್ಟೇಟ್ ಬ್ಯಾಂಕ್ವೆಟ್ಸ್, ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔತಣಕೂಟಗಳನ್ನ ಇಲ್ಲಿ ಆಯೋಜನೆ ಮಾಡಲಾಗುತ್ತೆ. ಅಂಡ್ ಅಫಿಷಿಯಲ್ ಮೀಟಿಂಗ್ಸ್, ಅಂದ್ರೆ ಅಧಿಕೃತ ಸಭೆಗಳನ್ನ ಸೇರ್ತಕ್ಕಂಥ ಒಂದು ಸ್ಥಳ ಕೂಡ ಇದಾಗಿರುತ್ತೆ. ಸೊ ಇದು ಕೇವಲ ನಿವಾಸವಾಗಿರೋದಿಲ್ಲ, ಸಾಕಷ್ಟು ಚಟುವಟಿಕೆಗಳು, ಅಂದ್ರೆ ಸರ್ಕಾರದ ಮಟ್ಟಿಗೆ ಅನೇಕ ಚಟುವಟಿಕೆಗಳು ನಡೀತಕ್ಕಂಥ ಒಂದು ಸ್ಥಳ ಇದಾಗಿರುತ್ತೆ. ಸೊ ಅದರ ಜೊತೆಗೆ ಹೌಸಸ್ ಆಫೀಸಸ್ ಫಾರ್ ದಿ ಗವರ್ನರ್ಸ್ ಸೆಕ್ರೆಟರಿಯೇಟ್, ಅಂದ್ರೆ ರಾಜ್ಯಪಾಲರ ಒಂದು ಸಚಿವಾಲಯಕ್ಕೆ ಬೇಕಾಗಿರ್ತಕ್ಕಂಥ ಕಚೇರಿಯ ನೌಕರರು ಕೂಡ ಸೊ ಇದೇ ಒಂದು ಅಧಿಕೃತ ನಿವಾಸದಲ್ಲಿ ಸೆಕ್ರೆಟರಿಯೇಟ್ ಅನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ವರ್ಷಕ್ಕೆ 40 ಮಿಲಿಯನ್ಗಿಂತಲೂ ಹೆಚ್ಚು ಪ್ರಯಾಣಿಕರ ಸಾಮರ್ಥ್ಯ ಹೊಂದಿರುವ ಭಾರತದ ಮೊದಲ ಜಲಧನಾತ್ಮಕ ವಿಮಾನ ನಿಲ್ದಾಣ ಯಾವುದು? ಸೊ ವಿಚ್ ಏರ್ಪೋರ್ಟ್ ಹ್ಯಾಸ್ ಬಿಕಮ್ ಇಂಡಿಯಾಸ್ ಫಸ್ಟ್ ವಾಟರ್ ಪಾಸಿಟಿವ್ ಏರ್ಪೋರ್ಟ್ ವಿತ್ ಅ ಕೆಪಾಸಿಟಿ ಆಫ್ ಓವರ್ 40 ಮಿಲಿಯನ್ ಪ್ಯಾಸೆಂಜರ್ಸ್ ಪರ್ ಆನಮ್, ಅಂದ್ರೆ ಒಂದು ವರ್ಷಕ್ಕೆ 40 ಮಿಲಿಯನ್ ಪ್ರಯಾಣಿಕರು ಪ್ರಯಾಣ ಮಾಡ್ತಕ್ಕಂಥ, ಅಂದ್ರೆ ಆ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಏರ್ಪೋರ್ಟ್ಗಳಲ್ಲಿ ವಾಟರ್ ಪಾಸಿಟಿವ್ ಆಗಿರ್ತಕ್ಕಂಥ ಭಾರತ ದೇಶದ ಮೊದಲ ಏರ್ಪೋರ್ಟ್ ಯಾವುದು? ವಾಟರ್ ಪಾಸಿಟಿವ್ ಅಂದ್ರೆ ಏನು? ಸೊ ಅಲ್ಲಿ ಬಳಕೆ ಆಗ್ತಕ್ಕಂಥ ನೀರಿಗಿಂತ ಹೆಚ್ಚಿನ ನೀರನ್ನ ಅವರು ಸ್ಟೋರ್ ಮಾಡ್ತಾರೆ. ಅದು ಹೇಗೆ
ಹೇಗೆ ಸ್ಟೋರ್ ಮಾಡ್ತಾರೆ ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಆ ರೀತಿಯಾಗಿ ಮೊಟ್ಟ ಮೊದಲ ನೀರಿನ ಧನಾತ್ಮಕ ಏರ್ಪೋರ್ಟ್ ಆಗಿರ್ತಕ್ಕಂಥ ಭಾರತ ದೇಶದ ಫಸ್ಟ್ ಏರ್ಪೋರ್ಟ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಈ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಏರ್ಪೋರ್ಟ್ ಆಗಿರುತ್ತೆ. ಸೊ ರೆಪ್ಲೆನಿಷಸ್ ಮೋರ್ ವಾಟರ್ ದೆನ್ ಇಟ್ ಕನ್ಸ್ಯೂಮ್ಸ್ ಅಂದ್ರೆ ವಾಟರ್ ಪಾಸಿಟಿವ್ ಅಂದ್ರೆ ಏನು? ಅದು ಬಳಸುವ ನೀರಿಗಿಂತ ಹೆಚ್ಚಿನ ನೀರನ್ನ ಅದು ಪೂರಣ ಮಾಡ್ತಕ್ಕಂಥ ಒಂದು ಏರ್ಪೋರ್ಟ್ ಆಗಿರುತ್ತೆ. ಸೊ ಮೇಜರ್ ಸಸ್ಟೈನಬಿಲಿಟಿ ಮೈಲ್ ಸ್ಟೋನ್ ಫಾರ್ ಅ ಹೈಯರ್ ಕೆಪಾಸಿಟಿ ಏರ್ಪೋರ್ಟ್. ಬಿಕಾಸ್ ನಮಗೆ ಅಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಪ್ರಯಾಣಿಕರ ಒಂದು ಕೆಪಾಸಿಟಿ ಗೊತ್ತಿದೆ. ಸೊ ಒಂದು ವರ್ಷಕ್ಕೆ ಅಷ್ಟು ಜನರನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ಏರ್ಪೋರ್ಟ್ ವಾಟರ್ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ತಲುಪಲಿಕ್ಕೆ ಸೊ ಇದೊಂದು ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಆಗಿರುತ್ತೆ. ಸೊ ಇದೇ ಒಂದು ಎಕ್ಸಾಂಪಲ್ ಅನ್ನ ಬೇರೆ ಏರ್ಪೋರ್ಟ್ಸ್ಗಳು ಕೂಡ ನಾವು ಅದನ್ನ ಡ್ಯೂಪ್ಲಿಕೇಟ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಏರ್ಪೋರ್ಟ್ ವಾಟರ್ ಪಾಸಿಟಿವ್ ಆಗಲಿಕ್ಕೆ ಅವರು ತೆಗೆದುಕೊಂಡಿರ್ತಕ್ಕಂಥ ಮೆಜರ್ಸ್ ಏನು ಅಂತ ನಾವು ನೋಡೋದಾದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ಅಲ್ಲಿ ಬೀಳ್ತಕ್ಕಂಥ ಒಂದು ಮಳೆ ನೀರೇನಿರುತ್ತೆ ಅದನ್ನ ಕೊಯ್ಲು ಮಾಡ್ತಕ್ಕಂಥದ್ದು ಇವರು ವಾಟರ್ ಪಾಸಿಟಿವ್ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಉಪಕ್ರಮವಾಗಿರುತ್ತೆ. 625+ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಅನ್ನ ಮಾಡಲಾಗಿರುತ್ತೆ. ಯಾಕಂದ್ರೆ ಅದೊಂದು ಬೃಹತ್ ಆಗಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರುತ್ತೆ. ಈ ಒಂದು ಮೂಲಸೌಕರ್ಯದಲ್ಲಿ 625ಕ್ಕಿಂತ ಹೆಚ್ಚು ಮಳೆ ನೀರನ್ನ ಕೊಯ್ಲು ಮಾಡ್ತಕ್ಕಂಥ ಒಂದು ರಚನೆಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸೊ ಈ ಒಂದು ವಾಟರ್ ಪಾಸಿಟಿವ್ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಒರಯ್ಯೂರ್ ಹತ್ತಿ ಸೀರೆ ಸಾಂಪ್ರದಾಯಿಕವಾಗಿ ತಮಿಳುನಾಡಿನ ಯಾವ ಜಿಲ್ಲೆಗೆ ಸಂಬಂಧಿಸಿದೆ? ಒರಯ್ಯೂರ್ ಕಾಟನ್ ಸ್ಯಾರಿ ಇಸ್ ಟ್ರೆಡಿಷನಲಿ ಅಸೋಸಿಯೇಟೆಡ್ ವಿತ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ತಮಿಳುನಾಡು? ಸೊ ಏನಕ್ಕೆ ಅಂದರೆ ಇದಕ್ಕೆ ಈ ಒರಯ್ಯೂರ್ ಕಾಟನ್ ಸ್ಯಾರಿಗೆ ಈಗ GI ಟ್ಯಾಗ್ ಅನ್ನ ನೀಡಲಾಗಿರುತ್ತೆ, ಭೌಗೋಳಿಕ ಸೂಚಕ ಮಾನ್ಯತೆಯನ್ನು ನೀಡಲಾಗಿರುತ್ತೆ. ಸೊ ಅದು ತಮಿಳುನಾಡಿನ ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ತಿರುಚನಾಪಳ್ಳಿ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಈಗ ತಮಿಳುನಾಡಿಗೆ ಸಂಬಂಧಪಟ್ಟಂತೆ 5 ಉತ್ಪನ್ನಗಳಿಗೆ GI ಟ್ಯಾಗ್ ಅನ್ನ ನೀಡಲಾಗಿರುತ್ತೆ. ಸೊ ಈ 5 ಉತ್ಪನ್ನಗಳಿಗೆ GI ಟ್ಯಾಗ್ ಅನ್ನ ನೀಡಿರುವ ಕಾರಣದಿಂದ ತಮಿಳುನಾಡಿನಲ್ಲಿ ಈಗ GI ಟ್ಯಾಗ್ ಅನ್ನ ಹೊಂದಿರತಕ್ಕಂಥ ಉತ್ಪನ್ನಗಳ ಸಂಖ್ಯೆ 74ಕ್ಕೆ ಏರಿಕೆ ಆಗಿರುತ್ತೆ. ಸೊ ಈಗ ಕೊಟ್ಟಿರ್ತಕ್ಕಂಥ 5 ಉತ್ಪನ್ನಗಳು ಯಾವುದು? ಸೊ ಇದನ್ನು ನಾವು ಒರಯ್ಯೂರ್ ಕಾಟನ್ ಸ್ಯಾರಿ ಅಂತ ಹೇಳ್ತೇವೆ. ಸೊ ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಒಂದು ಸ್ಯಾರಿ ಅಥವಾ ಒಂದು ಹತ್ತಿಯಿಂದ ಮಾಡಲಾಗಿರ್ತಕ್ಕಂಥ ಒಂದು ಸ್ಯಾರಿ ಆಗಿರುತ್ತೆ. ಎರಡನೇದನ್ನ ಕವಿದಪಾಡಿ ನಟ್ಟು ಸಕ್ಕರೈ ಅಂತ ಕರಿತೇವೆ. ಇದೊಂದು ಬೆಲ್ಲ ಜಾಗರಿ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇದಕ್ಕೂ ಕೂಡ ಈಗ GI ಟ್ಯಾಗ್ ಅನ್ನ ಕೊಡಲಾಗಿರುತ್ತೆ. ಇನ್ನೊಂದು ನಮ್ಮಕ್ಕಲ್ ಮಕ್ಕಲ್ ಪತಿರಂಗಲ್ ಅಂತ ಕರಿತೇವೆ. ಇದು ಸೋಪ್ ಸ್ಟೋನ್ ಇಂದ ಮಾಡಿರ್ತಕ್ಕಂಥ ಕುಕ್ ವೇರ್ ಆಗಿರುತ್ತೆ. ಸೊ ಈ ಚಿತ್ರದಲ್ಲಿ ನಾವು ನೋಡಬಹುದಾಗಿರುತ್ತೆ. ಇದು ಸಾಬೂನು ಕಲ್ಲಿನಿಂದ ಮಾಡಿರ್ತಕ್ಕಂಥ ಒಂದು ಅಡಿಗೆಗೆ ಉಪಯೋಗಿಸ್ತಕ್ಕಂಥ ಚಿಕ್ಕ ಚಿಕ್ಕ ಒಂದು ಯುಟೆನ್ಸಿಲ್ಸ್ ಅನ್ನ ಮಾಡಿರ್ತಾರೆ. ಸೊ ಇದಕ್ಕೂ ಕೂಡ GI ಟ್ಯಾಗ್ ಅನ್ನ ಕೊಡಲಾಗಿರುತ್ತೆ. ಇನ್ನೊಂದು ತೂಯಮಲ್ಲಿ ರೈಸ್ ಅಂತ ಹೇಳ್ತೇವೆ. ಈ ತೂಯಮಲ್ಲಿ ರೈಸ್ಗೂ ಕೂಡ GI ಟ್ಯಾಗ್ ಅನ್ನ ನೀಡಲಾಗಿರುತ್ತೆ. ಅಂಡ್ ಇದನ್ನ ನಾವು ವುಡನ್ ಟಾಯ್ಸ್ ಅಂದ್ರೆ ಈ ಮರದಲ್ಲಿ ಮಾಡಿರ್ತಕ್ಕಂಥ ಆಟಿಕೆಗಳು, ಇದನ್ನ ಅಂಬ ಸಮುದ್ರಂ ಚೊಪ್ಪು ಸಾಮಾನ್ ಅಂತ ಹೇಳ್ತೇವೆ. ಸೊ ಇದಕ್ಕೂ ಕೂಡ ಈ ಒಂದು GI ಟ್ಯಾಗ್ ಅನ್ನ ಕೊಡಲಾಗಿರುತ್ತೆ. ಈ ರೀತಿಯಾಗಿ 5 ಪ್ರಾಡಕ್ಟ್ಸ್ ಗಳಿಗೆ ಈ ಒಂದು GI ಟ್ಯಾಗ್ ಅನ್ನ ಕೊಟ್ಟಿರುವ ಕಾರಣದಿಂದ ತಮಿಳುನಾಡಿನಲ್ಲಿ ಒಟ್ಟು GI ಉತ್ಪನ್ನಗಳ ಸಂಖ್ಯೆ 74ಕ್ಕೆ ಈಗ ಏರಿಕೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. 7ನೇ ಭಾರತ ಅಂತಾರಾಷ್ಟ್ರೀಯ ಕಡಲಕಳೆ ಪ್ರದರ್ಶನ ಮತ್ತು ಶೃಂಗಸಭೆಯನ್ನು ಯಾವ ಸ್ಥಳದಲ್ಲಿ ನಡೆಸಲಾಯಿತು? ದ 7th ಇಂಡಿಯಾ ಇಂಟರ್ನ್ಯಾಷನಲ್ ಸೀವೀಡ್ ಎಕ್ಸ್ಪೋ ಆ್ಯಂಡ್ ಸಮಿಟ್ ವಾಸ್ ಹೆಲ್ಡ್ ಅಟ್ ವಿಚ್ ಲೊಕೇಶನ್? ಸೊ ಇದು ಬೋತ್ ಸಮಿಟ್ ಅನ್ನ ಕೂಡ ಮಾಡಿದ್ದಾರೆ ಮತ್ತೆ ಎಕ್ಸಿಬಿಷನ್ ಅಂದ್ರೆ ಎಕ್ಸ್ಪೋ ಅನ್ನ ಕೂಡ ಮಾಡಿರ್ತಾರೆ. ಸೊ ಇದು 7ನೇ ಸೀವೀಡ್ ಅಂದ್ರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸೀವೀಡ್ನ ಸಿಗ್ನಿಫಿಕೆನ್ಸ್ ಎಲ್ಲ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಎಕ್ಸ್ಪೋ ಮತ್ತೆ ಶೃಂಗಸಭೆಯನ್ನ ಇದು 7ನೇ ಶೃಂಗಸಭೆ ಆಗಿರುತ್ತೆ. ಇದು ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಶೃಂಗಸಭೆ ಆಗಿರುತ್ತೆ. ಸೊ ಈ ಒಂದು 7ನೇ ಶೃಂಗಸಭೆಯನ್ನ ಎಲ್ಲಿ ಕಂಡಕ್ಟ್ ಮಾಡಲಾಯಿತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಚ್ಚಿದಲ್ಲಿ ಈ ಒಂದು ಸಮ್ಮಿಟ್ ಅನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದರ ಪ್ರಮುಖ ಅಂಶಗಳು ಏನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದು 7th ಇಂಡಿಯಾ ಇಂಟರ್ನ್ಯಾಷನಲ್ ಸೀವೀಡ್ ಎಕ್ಸ್ಪೋ ಮತ್ತೆ ಸಮಿಟ್ ಆಗಿರುತ್ತೆ. 7ನೇ ಭಾರತ ಅಂತಾರಾಷ್ಟ್ರೀಯ
ಕಡಲಗಳೆ ಎಕ್ಸ್ಪೋ ಮತ್ತೆ ಶೃಂಗಸಭೆಯನ್ನ ಆಯೋಜನೆ ಮಾಡಲಾಗಿರುತ್ತೆ. ಸೊ ಕೇರಳದ ಕೊಚ್ಚಿಯಲ್ಲಿ ಈ ಒಂದು ಈವೆಂಟ್ ಅನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದು ಗ್ಲೋಬಲ್ ಎಕ್ಸ್ಪೋ ಮತ್ತೆ ಸಮಿಟ್ ಆನ್ ಸೀವೀಡ್ ಇಂಡಸ್ಟ್ರಿ, ಅಂದ್ರೆ ಸಮುದ್ರ ಕಳೆ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಅಥವಾ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಜಾಗತಿಕ ಮಟ್ಟದಲ್ಲಿ ನಡೀತಕ್ಕಂಥ ಎಕ್ಸ್ಪೋ ಮತ್ತೆ ಶೃಂಗಸಭೆಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಯಾರು ಆರ್ಗನೈಸ್ ಮಾಡಿದ್ದಾರೆ, ಪ್ರಮುಖ ಸಂಘಟಕರು ಯಾರು ಅಂತ ನಾವು ನೋಡೋದಾದ್ರೆ ಸೆಂಟ್ರಲ್ ಮರೈನ್ ಫಿಶರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅಂದ್ರೆ ಕೇಂದ್ರೀಯ ಸಾಗರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆ, ಅದರ ಜೊತೆಗೆ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್, ಅದರ ಜೊತೆಗೆ ಸೆಂಟ್ರಲ್ ಸಾಲ್ಟ್ ಅಂಡ್ ಮರೈನ್ ಕೆಮಿಕಲ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಅಂದ್ರೆ ಕೇಂದ್ರೀಯ ಉಪ್ಪು ಮತ್ತು ಸಾಗರ ರಾಸಾಯನಿಕಗಳ ಸಂಶೋಧನಾ ಸಂಸ್ಥೆ ಅಂತ ಹೇಳ್ತೇವೆ. ಸೊ ಈ ಮೂರು ಸಂಸ್ಥೆಗಳು ಒಟ್ಟಿಗೆ ಬಂದು ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಡಲ್ಗಳೆಯ ಶೃಂಗಸಭೆಯನ್ನ ಈಗ ಆಯೋಜನೆ ಮಾಡಲಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಫೋಕಸ್ ಏರಿಯಾಸ್, ಅಂದ್ರೆ ಈ ಒಂದು ಶೃಂಗಸಭೆಯಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥ ಪ್ರಮುಖ ವಿಷಯಗಳು ಯಾವುದು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೀವೀಡ್ ಬೇಸ್ಡ್ ನ್ಯೂಟ್ರಾಸಿಟಿಕಲ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್, ಅಂದ್ರೆ ಫಾರ್ಮಾಸ್ಯೂಟಿಕಲ್ಸ್ ಅಂದ್ರೆ ಸೀವೀಡ್ ನಿಂದ ತಯಾರಿ ಮಾಡ್ತಕ್ಕಂಥ ಔಷಧಿಗಳು, ನ್ಯೂಟ್ರಾಸ್ಯೂಟಿಕಲ್ಸ್ ಅಂದ್ರೆ ಸೀವೀಡ್ ಅನ್ನ ಉಪಯೋಗಿಸಿಕೊಂಡು ತಯಾರಿ ಮಾಡ್ತಕ್ಕಂಥ ಪೋಷಕಾಂಶಗಳು ಅಂತ ಕರೀತೇವೆ. ಸೊ ಇದರ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಲಾಗಿರುತ್ತೆ. ನ್ಯೂಟ್ರಾಸ್ಯೂಟಿಕಲ್ಸ್ ಮತ್ತೆ ಫಾರ್ಮಾಸ್ಯೂಟಿಕಲ್ಸ್ ಎರಡರ ಮೇಲೆ ಕೇಂದ್ರೀಕರಿಸಿರ್ತಕ್ಕಂಥ ಒಂದು ಶೃಂಗಸಭೆಯದಾಗಿರುತ್ತೆ. ಸೊ ಅದರ ಜೊತೆಗೆ ಬಯೋಫ್ಯೂಯಲ್ ಮತ್ತೆ ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಸೀವೀಡ್ ನಿಂದ ನಾವು ಜೈವಿಕ ಇಂಧನಗಳನ್ನ ಮತ್ತೆ ಜೈವಿಕ ಉತ್ತೇಜಕಗಳನ್ನ ಕೂಡ ತಯಾರಿ ಮಾಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ಕೂಡ ಈ ಒಂದು ಶೃಂಗಸಭೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನ ವಹಿಸಲಾಗಿರುತ್ತೆ. ಕಾಸ್ಮೆಟಿಕ್ಸ್ ಅಂಡ್ ಪರ್ಸನಲ್ ಕೇರ್ ಅಪ್ಲಿಕೇಶನ್ಸ್, ಅಂದ್ರೆ ಈ ಸೌಂದರ್ಯ ವರ್ಧಕಗಳನ್ನ ಕೂಡ ಸೊ ಇದರಿಂದ ತಯಾರಿ ಮಾಡ್ತಾರೆ. ಸೊ ಅದರ ಮೇಲೆ ಕೂಡ ಹೆಚ್ಚಿನ ಆಸಕ್ತಿಯನ್ನ ಈ ಒಂದು ಶೃಂಗಸಭೆಯಲ್ಲಿ ವಹಿಸಲಾಗಿರುತ್ತೆ. ಅದರ ಜೊತೆಗೆ ಫುಡ್ ಅಂಡ್ ಫಂಕ್ಷನಲ್ ಇಂಗ್ರೀಡಿಯೆಂಟ್ಸ್, ಆಹಾರ ಮತ್ತು ಕ್ರಿಯಾತ್ಮಕ ಪದಾರ್ಥಗಳು, ಕ್ಲೈಮೇಟ್ ರೆಸಿಲಿಯನ್ಸ್ ಅಂಡ್ ಮರೈನ್ ಬಯೋಡೈವರ್ಸಿಟಿ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಅಂದ್ರೆ ಈ ಒಂದು ಸೀವೀಡ್ ನಮ್ಮ ಕ್ಲೈಮೇಟ್ ರೆಸಿಲಿಯನ್ಸ್ಗೆ ಯಾವ ರೀತಿಯ ಪಾತ್ರವನ್ನು ವಹಿಸುತ್ತೆ, ಅದ್ರ ಜೊತೆಗೆ ಸಮುದ್ರದ ಜೀವ ವೈವಿಧ್ಯತೆಗೆ ಈ ಒಂದು ಸೀವೀಡ್ ಅಂತಕ್ಕಂಥದ್ದು ಎಷ್ಟು ಬೆನಿಫಿಟ್ ಆಗುತ್ತೆ ಅದು ಕೂಡ ಇಲ್ಲಿ ಚರ್ಚೆಗಳನ್ನ ಮಾಡಲಾಗಿರುತ್ತೆ. ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂಡ್ ಗ್ಲೋಬಲ್ ಕೊಲಾಬರೇಷನ್, ಅಂದ್ರೆ ಈ ಒಂದು ಸೀವೀಡ್ ಅನ್ನ ಇನ್ನೂ ಉತ್ತಮವಾಗಿ ಬಳಸಿಕೊಳ್ಳಿಕ್ಕೆ ಯಾವ ಯಾವ ಹೊಸ ಹೊಸ ತಂತ್ರಜ್ಞಾನಗಳಿರುತ್ತೆ, ಸೊ ಅದನ್ನ ವಿನಿಮಯ ಮಾಡಿಕೊಳ್ತಕ್ಕಂಥ ಕಾರ್ಯಗಳನ್ನ ಕೂಡ ಈ ಒಂದು ಶೃಂಗಸಭೆಯಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಈಗ ನಾವು ಸಬ್ಜೆಕ್ಟ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸೀವೀಡ್ ಅಂದ್ರೆ ಏನು, ಏನಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶೃಂಗಸಭೆಯನ್ನ ನಡೆಸಬೇಕಾಗಿರುತ್ತೆ, ಇದು ಅಷ್ಟು ಮುಖ್ಯವಾಗಿರುತ್ತಾ, ಎಲ್ಲ ಪಾಯಿಂಟ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಇದನ್ನ ಸಮುದ್ರ ಕಳೆ ಅಥವಾ ಸಮುದ್ರ ಜೊಂಡು ಅಂತ ಕೂಡ ಕರಿಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಏನಿದು ಸೀವೀಡ್? ಸೀವೀಡ್ ಅಂತಕ್ಕಂಥದ್ದು ಒಂದು ಆಲ್ಗೆ ಆಗಿರುತ್ತೆ. ಆಲ್ಗೆ ಅಂದ್ರೆ ಶೈವಲ ಅಂತ ಕರಿತೇವೆ. ದಟ್ ಗ್ರೋಸ್ ಇನ್ ಓಷನ್ಸ್, ಇದು ಸಾಗರಗಳಲ್ಲಿ, ಸೀಸ್ ಸಮುದ್ರಗಳಲ್ಲಿ, ಮತ್ತೆ ಕೆಲವೊಮ್ಮೆ ಫ್ರೆಶ್ ವಾಟರ್ ಬಾಡೀಸ್ ಅಂದ್ರೆ ಸಿಹಿ ನೀರಿನ ಮೂಲಗಳಲ್ಲೂ ಕೂಡ ಬೆಳೆಯಬಹುದಾಗಿರ್ತಕ್ಕಂಥ ಒಂದು ಆಲ್ಗೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸೀವೀಡ್ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಟೈಪ್ಸ್. ಈ ತರ ಮೂರು ಟೈಪ್ಸ್ ಆಫ್ ಸೀವೀಡ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನೀರೊಳಗಡೆ ಇರ್ತಕ್ಕಂಥ ಒಂದು ಸೀವೀಡ್ ಆಗಿರುತ್ತೆ. ಸೊ ಈ ಒಂದು ಸೀವೀಡ್ ಅನ್ನ ನಾವು ಪ್ಲಾಂಟ್ ಅಂತ ಕರೆಯೋದಿಲ್ಲ, ನೆನ್ಪಿಟ್ಕೊಳ್ಳಿ. ಇದನ್ನ ನಾವು ಆಲ್ಗೆ ಅಥವಾ ಶೈವಲ ಅಂತ ಕರೀತಕ್ಕಂಥದ್ದು. ಹಾಗಿದ್ರೆ ಸೊ ಯಾಕೆ ಇದನ್ನ ನಾವು ಪ್ಲಾಂಟ್ ಅಥವಾ ಸಸ್ಯ ಅಂತ ಕರೆಯೋದಿಲ್ಲ ಅಂದ್ರೆ ದೇ ಡು ನಾಟ್ ಹ್ಯಾವ್ ರೂಟ್ಸ್, ಅದರಲ್ಲಿ ಬೇರುಗಳಿರೋದಿಲ್ಲ, ಸ್ಟೆಮ್ ಕಾಂಡ ಇರೋದಿಲ್ಲ, ಮತ್ತೆ ಲೀವ್ಸ್ ಎಲೆಗಳು ಕೂಡ ಇರೋದಿಲ್ಲ. ಸೊ ಅದು ನೇರವಾಗಿ ನ್ಯೂಟ್ರಿಯೆಂಟ್ಸ್ ಅನ್ನ ನೇರವಾಗಿ ನೀರಿನಿಂದ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಯಾಕಂದ್ರೆ ಅದಕ್ಕೆ ಬೇರುಗಳಿರೋದಿಲ್ಲ. ಸೊ ಅದರಿಂದ ನೇರವಾಗಿ ನೀರಿನಿಂದ ಪೋಷಕಾಂಶಗಳನ್ನ ಹೀರಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಒಂದು ಶೈವಲ ಇದಾಗಿರುತ್ತೆ. ಸೊ ದೇ ಕಮ್ ಇನ್ ಮೆನಿ ಕಲರ್ಸ್ ಅಂಡ್ ಸೈಜಸ್, ಅಂದ್ರೆ ಅದು ವಿವಿಧ ಬಣ್ಣಗಳನ್ನ ಹೊಂದಿರುತ್ತೆ, ವಿವಿಧ ಗಾತ್ರಗಳನ್ನ ಕೂಡ ಹೊಂದಿರತಕ್ಕಂಥ ಒಂದು ಶೈವಲವಾಗಿರುತ್ತೆ. ಟೈನಿ ಫಿಲಮೆಂಟ್ಸ್ ಟು ಲಾರ್ಜ್ ಅಂಡರ್ ವಾಟರ್ ಫಾರೆಸ್ಟ್, ಅಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಇರುತ್ತೆ. ಸೊ ಆ ರೀತಿ ಕೂಡ ಇದು
ಇರ್ಬೋದಾಗಿರುತ್ತೆ, ಅಥವಾ ನಮ್ಮ ಭೂಮಿಯ ಮೇಲೆ ನಾವು ಕಾಡನ್ನು, ಫಾರೆಸ್ಟನ್ನು ಹೇಗೆ ನೋಡ್ತೇವೆ ಆ ರೀತಿಯ ದಟ್ಟವಾದ ಕಾಡಿನ ರೀತಿಯಲ್ಲೂ ಕೂಡ ಇದು ನೀರಿನೊಳಗಡೆ ಬೆಳೀತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಶೈವಲ ಇದಾಗಿರುತ್ತೆ. ಸೊ ಈಗ ಟೈಪ್ಸ್ ಆಫ್ ಸೀವೀಡ್ನಲ್ಲಿ ಬರ್ತಕ್ಕಂಥ ವಿಧಗಳನ್ನು ನಾವು ನೋಡೋದಾದ್ರೆ, ಸೊ ಬ್ರಾಡ್ಲಿ ಈ ಒಂದು ಸೀವೀಡನ್ನು ನಾವು 3 ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ಬೋದು, 3 ಗುಂಪುಗಳಾಗಿ ನಾವು ವಿಂಗಡಣೆ ಮಾಡ್ಬೋದಾಗಿರುತ್ತೆ. ಮೊದಲನೇದನ್ನ ಗ್ರೀನ್ ಆಲ್ಗೆ ಅಂತ ಕರಿತೇವೆ. ಸೊ ಇದನ್ನ ನಾವು ಹಸಿರು ಶೈವಲ ಅಂತ ಕರಿತೇವೆ. ಸೊ ಪಾಚಿಗಿಂತ ನಾವು ಶೈವಲ ಅಂತಕ್ಕಂಥ ಒಂದು ಪದವನ್ನ ಹೆಚ್ಚು ಸೂಕ್ತವಾಗಿ ಬಳಕೆ ಮಾಡಬೇಕಾಗಿರುತ್ತೆ. ಸೊ ಇದರ ಸೈಂಟಿಫಿಕ್ ನೇಮ್ ಏನು ಅಂದ್ರೆ ಕ್ಲೋರೋಫೈಟಾ ಅಂತ ಕರಿತೇವೆ. ನೋಡಿ, ಕ್ಲೋರೋ ಅಂದ್ರೆ ಅದರಲ್ಲಿ ಕ್ಲೋರೋಫಿಲ್ ಅಂದ್ರೆ ಪತ್ರ ಹರಿತು ಪಿಗ್ಮೆಂಟ್ ಇರುತ್ತೆ. ಇದು ಫೋಟೋಸಿಂಥಸಿಸ್ ಮಾಡ್ತಕ್ಕಂಥ ಕೆಪಾಸಿಟಿ ಕೂಡ ಇರುತ್ತೆ. ಸೊ ಇದನ್ನ ನಾವು ಗ್ರೀನ್ ಆಲ್ಗೆ ಅಂತ ಹೇಳ್ತೇವೆ. ಸೊ ಗ್ರೀನ್ ಆಲ್ಗೆ ಬೆಳೀತಕ್ಕಂಥದ್ದು ಶಾಲೋ ವಾಟರ್, ಶಾಲೋ ಅಂದ್ರೆ ತುಂಬಾ ಆಳ ಇಲ್ಲದ ನೀರಿನಲ್ಲಿ ಬೆಳೀತಕ್ಕಂಥ ಒಂದು ಆಲ್ಗೆಯನ್ನು ನಾವು ಗ್ರೀನ್ ಆಲ್ಗೆ ಅಂತ ಹೇಳ್ತೇವೆ. ಸೊ ಇದಕ್ಕೆ ಎಕ್ಸಾಂಪಲ್ ಏನು ಅಂದ್ರೆ ಉಲ್ವಾ ಅಂತ ಹೇಳ್ತೇವೆ, ಸಿ ಲೆಟ್ಯೂಸ್ ಅಂತ ಹೇಳ್ತೇವೆ. ಸೊ ಇದು ಈ ಒಂದು ಗ್ರೀನ್ ಆಲ್ಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉದಾಹರಣೆ ಆಗಿರುತ್ತೆ. ಎರಡನೆಯದನ್ನ ಬ್ರೌನ್ ಆಲ್ಗೆ ಅಥವಾ ಕಂದು ಶೈವಲ ಅಂತ ಹೇಳ್ತೇವೆ. ಸೊ ಇದನ್ನ ಫಿಯೋಫೈಟಾ ಅಂತಕ್ಕಂಥದ್ದು ಇದರ ಇನ್ನೊಂದು ಸೈಂಟಿಫಿಕ್ ನೇಮ್ ಆಗಿರುತ್ತೆ. ಸೊ ಇದು ಲಾರ್ಜೆಸ್ಟ್ ಗ್ರೂಪ್ ಇರುತ್ತೆ, ಅಂದ್ರೆ ಇದು ಚಿಕ್ಕದಾಗಿರೋದಿಲ್ಲ, ಒಂದು ದೊಡ್ಡ ಗುಂಪಿನಲ್ಲಿ ಬೆಳೀತಕ್ಕಂಥ ಒಂದು ಶೈವಲ ಆಗಿರುತ್ತೆ. ಸೊ ಇದನ್ನ ನಾರ್ಮಲ್ ಆಗಿ ನಾವೇನಂತ ಕರಿತೀವಿ ಅಂದ್ರೆ ಕೆಲ್ಪ್ ಅಂತ ಕರಿತೇವೆ. ಸೊ ಇದನ್ನ ವಾಟರ್ ಫಾರೆಸ್ಟ್ ಅಥವಾ ಕೆಲ್ಪ್ ಅಂದ್ರೂ ಕೂಡ ಒಂದೇನೆ, ಬ್ರೌನ್ ಆಲ್ಗೆ ಅಂದ್ರೂ ಕೂಡ ಒಂದೇ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಸೊ ಬ್ರೌನ್ ಆಲ್ಗೆಯನ್ನ ನಾವು ಸಾಮಾನ್ಯವಾಗಿ ನಾವು ಕೆಲ್ಪ್ ಫಾರೆಸ್ಟ್ ಅಂತ ಕರಿತೇವೆ. ಫಾರೆಸ್ಟ್ ಅಂತ ಯಾಕೆ ಕರಿತೀವಿ ಅಂದ್ರೆ ಇದು ಒಂದು ದೊಡ್ಡ ಅಸೆಂಬ್ಲೇಜ್ ಅನ್ನ ಹೊಂದಿರುತ್ತೆ, ಚಿಕ್ಕ ಟೈನಿ ಆಲ್ಗೆ ಇಲ್ಲಿ ಬೆಳೆಯೋದಿಲ್ಲ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಕೆಲ್ಪ್ ಅಂತ ಕರಿತೇವೆ. ಸೊ ಇದರಲ್ಲಿ ಸಾಕಷ್ಟು ಅಯೋಡಿನ್ ಇರುತ್ತೆ, ಅಂದ್ರೆ ಹೆಚ್ಚಿನ ಅಯೋಡಿನ್ ಅನ್ನ ಹೊಂದಿರುತ್ತೆ. ಸೊ ಈಗ ನಮಗೆ ಗೊತ್ತಾಗುತ್ತೆ ನಮ್ಮ ಸಾಲ್ಟ್ ಅಲ್ಲಿ ಅಯೋಡಿನ್ ಎಲ್ಲಿಂದ ಬರುತ್ತೆ ಅಂದ್ರೆ, ಸೊ ಬಿಕಾಸ್ ಆಫ್ ದಿಸ್ ಶೈವಲ ಅಥವಾ ಈ ಒಂದು ಆಲ್ಗೆಯಿಂದ ಅಯೋಡಿನ್ ಅಂತಕ್ಕಂಥದ್ದು ಕಲೆಕ್ಟ್ ಆಗ್ತಕ್ಕಂಥದ್ದು. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ದು ಅಂದ್ರೆ ಲ್ಯಾಮಿನೇರಿಯೆ ಮತ್ತೆ ಸರ್ಗ್ಯಾಸಮ್ ಅಂತ ಹೇಳ್ತೇವೆ. ಲ್ಯಾಮಿನೇರಿಯೆ ಮತ್ತೆ ಸರ್ಗ್ಯಾಸಮ್ ಇವೆರಡು ಕೂಡ ಕಂದು ಶೈವಲಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮೂರನೇದನ್ನ ರೆಡ್ ಆಲ್ಗೆ ಅಂತ ಹೇಳ್ತೇವೆ. ಇದನ್ನ ಕೆಂಪು ಶೈವಲ ಅಂತ ಹೇಳ್ತೇವೆ. ಇದನ್ನ ವೈಜ್ಞಾನಿಕವಾಗಿ ರೋಡೋಫೈಟಾ ಅಂತ ಹೇಳ್ತೇವೆ. ಈ ರೆಡ್ ಆಲ್ಗೆ ಬೆಳೀತಕ್ಕಂಥದ್ದು ಡೀಪರ್ ವಾಟರ್ಸ್ ಅಲ್ಲಿ, ಅಂದ್ರೆ ಆಳವಾದ ನೀರಿನಲ್ಲಿ ಬೆಳೀತಕ್ಕಂಥ ಒಂದು ಆಲ್ಗೆ ಆಗಿರುತ್ತೆ. ಸೊ ಇದನ್ನ ನಾವು ಫುಡ್ ಮತ್ತೆ ಹೈಡ್ರೋಕೊಲೈಡ್ಸ್ ಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತೇವೆ. ಅಂದ್ರೆ ಇದನ್ನ ನಾವು ಆಹಾರವಾಗಿ ಮತ್ತೆ ಹೈಡ್ರೋಕೊಲೈಡ್ ಅಂದ್ರೆ ಇದು ಜೆಲ್ ರೀತಿಯ ಒಂದು ರಚನೆಯನ್ನ ಹೊಂದಿರುತ್ತೆ. ಇದನ್ನ ನಾವು ಬೇರೆ ಬೇರೆ ವಸ್ತುಗಳ ತಯಾರಿಕೆಯಲ್ಲಿ, ಕಾಸ್ಮೆಟಿಕ್ಸ್ ಗಳ ತಯಾರಿಕೆ, ಔಷಧಿಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತೇವೆ. ಸೊ ಆ ರೀತಿಯ ಹೈಡ್ರೋಕೊಲೈಡ್ ಅನ್ನ ನಾವು ಅದನ್ನ ತಯಾರಿ ಮಾಡಲಿಕ್ಕೆ ನಾವು ಈ ಒಂದು ರೆಡ್ ಆಲ್ಗೆಯನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಯಾವುದು ಅಂದ್ರೆ ಗ್ರಾಸಿಲೇರಿಯಾ ಮತ್ತೆ ಗೆಲಿಡಿಯಂ ಅಂತಕ್ಕಂಥದ್ದು ಅಥವಾ ಜೆಲಿಡಿಯಂ. ನೋಡಿ ಹೆಸರಲ್ಲೇ ಇದೆ, ಜೆಲಿಡಿಯಂ ಅಂತ ಕೂಡ ಕರಿತೇವೆ. ಸೊ ಜೆಲ್ ರೀತಿಯ ಒಂದು ರಚನೆಯನ್ನ ಇದು ನೀಡುತ್ತೆ. ಸೊ ಇವೆರಡು ಕೂಡ ಕೆಂಪು ಆಲ್ಗೆಗೆ ಎಕ್ಸಾಂಪಲ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೀವೀಡ್ ಎಲ್ಲಿ ಸಾಮಾನ್ಯವಾಗಿ ಬೆಳೆಯುತ್ತೆ? ಸೊ ವಿಚ್ ಈಸ್ ದಿ ಬೆಟರ್ ಪ್ಲೇಸ್ ಫಾರ್ ದಿ ಗ್ರೋತ್ ಆಫ್ ಈ ಒಂದು ಸೀವೀಡ್ ಅಥವಾ ಸಮುದ್ರ ಜಂಡು ಬೆಳೀತಕ್ಕಂಥ ಪ್ರದೇಶಗಳು ಯಾವುದು ಅಂದ್ರೆ ಕೋಸ್ಟಲ್ ರೀಜನ್ಸ್, ಕರಾವಳಿ ಪ್ರದೇಶಗಳು, ಇಂಟರ್ ಟೈಡಲ್ ಝೋನ್ಸ್ ಅಂದ್ರೆ ಅಂತರ ಉಬ್ಬರವಿಳಿತ ವಲಯಗಳು ಅಂದ್ರೆ ಅಲೆಗಳ ಮಧ್ಯದಲ್ಲಿ ಬೆಳೀತಕ್ಕಂಥದ್ದು, ಕೋರಲ್ ರೀಫ್ಸ್ ಅಂದ್ರೆ ಎಲ್ಲಿ ಹವಳದ ದಿಬ್ಬಗಳಿರುತ್ತೆ ಅಲ್ಲೂ ಕೂಡ ಬೆಳೆಯುತ್ತೆ, ರಾಕಿ ಶೋರ್ಸ್ ಅಂದ್ರೆ ಕಲ್ಲಿನಿಂದ ಕೂಡಿರ್ತಕ್ಕಂಥ ತೀರ ಪ್ರದೇಶಗಳು, ಮತ್ತೆ ಓಪನ್ ಓಷನ್ಸ್ ಅಂದ್ರೆ ತೆರೆದ ಸಾಗರಗಳಲ್ಲಿ ಕೂಡ ಹೆಚ್ಚಾಗಿ ಬೆಳೀತಕ್ಕಂಥ ಒಂದು ಫಾರೆಸ್ಟ್ ಸಿಸ್ಟಮ್ ಇದಾಗಿರುತ್ತೆ. ಸೊ ಸೀವೀಡ್ ಥ್ರೈವ್ಸ್ ಇನ್ ಸನ್ಲೈಟ್ ಅಂದ್ರೆ ಅದಕ್ಕೆ ಸೂರ್ಯನ ಬೆಳಕು ಬೇಕಾಗಿರುತ್ತೆ, ಬಿಕಾಸ್ ಅದು ಫೋಟೋಸಿಂಥಸಿಸ್ ಅನ್ನ ಮಾಡ್ತಕ್ಕಂಥ ಒಂದು ಶೈವಲ ಆಗಿರುತ್ತೆ. ಅಂಡ್ ಕ್ಲೀನ್ ವಾಟರ್, ಸ್ವಚ್ಛವಾದ ನೀರು ಇರಬೇಕಾಗಿರುತ್ತೆ. ನ್ಯೂಟ್ರಿಯೆಂಟ್ ರಿಚ್ ಮರೈನ್ ಎನ್ವೈರನ್ಮೆಂಟ್ ಅಂದ್ರೆ ಪೋಷಕಾಂಶ ಭರಿತವಾಗಿರ್ತಕ್ಕಂಥ ಸಮುದ್ರ ಪರಿಸರದಲ್ಲಿ ಬೆಳೆಯುತ್ತೆ. ಸೊ ಅಲ್ಲಿಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೆಲ್ಪ್ ಫಾರೆಸ್ಟ್ ಎಲ್ಲೆಲ್ಲಿದೆ ಅದರ ಅರ್ಥ ಏನು ಅಂದ್ರೆ ಆ ನೀರು ಶುದ್ಧವಾಗಿದೆ ಅಂತಕ್ಕಂಥದ್ದು ಅದರ ಒಂದು ಇಂಡಿಕೇಶನ್ ಆಗಿರುತ್ತೆ. ಸೊ ಇದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಯೂಸಸ್? ಯಾಕೆ ನಾವು ಸೀವೀಡ್ ಅನ್ನ ಇಷ್ಟು ಚರ್ಚೆ ಮಾಡ್ತಾ ಇದ್ದೇವೆ? ಇದರಿಂದ ನಮಗಾಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂತ ನಾವು ನೋಡೋದಾದ್ರೆ, ಫುಡ್, ಆಹಾರವಾಗಿ ಇದನ್ನ ಬಳಕೆ ಮಾಡ್ತಾರೆ.
ಅಂದರೆ ಹೆಚ್ಚಾಗಿ ಈಸ್ಟ್ ಏಷ್ಯಾ, ಪೂರ್ವ ಏಷ್ಯಾದಲ್ಲಿ ಇದನ್ನ ವ್ಯಾಪಕವಾಗಿ ಆಹಾರದ ರೀತಿಯಲ್ಲಿ ಕನ್ಸ್ಯೂಮ್ ಮಾಡ್ತಕ್ಕಂಥ ಒಂದು ಬೆಳೆ ಇದಾಗಿರುತ್ತೆ. ಎಕ್ಸಾಂಪಲ್ ನೋರಿ, ಕೊಂಬು ಮತ್ತೆ ವಕಾಮೆ ಅಂತ ಕರೀತಾರೆ. ಸೊ ಇದೆಲ್ಲ ಆಹಾರದ ರೀತಿಯಲ್ಲಿ ಸೇವನೆ ಮಾಡ್ತಕ್ಕಂಥ ಒಂದು ಜೊಂಡು ಅಥವಾ ಈ ಒಂದು ಆಲ್ಗೆ ಇದಾಗಿರುತ್ತೆ. ಸೊ ರಿಚ್ ಇನ್ ವೈಟಮಿನ್ಸ್, ಮಿನರಲ್ಸ್ ಅಂಡ್ ಫೈಬರ್ಸ್, ಇದರಲ್ಲಿ ಜೀವಸತ್ವಗಳು, ಲವಣಾಂಶಗಳು ಮತ್ತೆ ನಾರು ಪದಾರ್ಥ ಅತ್ಯಂತ ಹೆಚ್ಚಾಗಿರ್ತಕ್ಕಂಥ ಒಂದು ಆಹಾರದ ಉತ್ಪನ್ನವಾಗಿರುತ್ತೆ. ಸೊ ಇನ್ನು ಇಂಡಸ್ಟ್ರಿ ಮತ್ತೆ ಕೈಗಾರಿಕೆಗಳಲ್ಲೂ ಕೂಡ ನಾವು ಯೂಸ್ ಮಾಡ್ತೇವೆ. ಸೊ ಹೈಡ್ರೋಕೊಲಾಯ್ಡ್ಗಳನ್ನ ತಯಾರಿ ಮಾಡಲಿಕ್ಕೆ, ಸೊ ಸರಳವಾಗಿ ಹೇಳೋದಾದ್ರೆ ಜೆಲ್ ಅಂತ ನಾವೇನು ಹೇಳ್ತೇವೆ, ಆ ಜೆಲ್ಸ್ಗಳನ್ನ ತಯಾರಿ ಮಾಡಲಿಕ್ಕೆ ನಾವು ಇದನ್ನ ಉಪಯೋಗ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಅಗಾರ್, ಕೆರಾಜಿನಮ್ ಮತ್ತೆ ಆಲ್ಜಿನೇಟ್ ಅಂತಕ್ಕಂಥ ವಸ್ತುಗಳನ್ನ ತಯಾರಿ ಮಾಡಲಿಕ್ಕೆ ಸೊ ಈ ಒಂದು ಆಲ್ಗೆಯನ್ನು ನಾವು ಬಳಕೆ ಮಾಡ್ತಕ್ಕಂಥದ್ದು. ಹಾಗಿದ್ರೆ ಈ ಹೈಡ್ರೋಕೊಲೈಡ್ಸ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೇವೆ? ಹೈಡ್ರೋಕೊಲೈಡ್ಸ್ ಗಳನ್ನ ಐಸ್ ಕ್ರೀಮ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತೇವೆ. ಜೆಲ್ಲಿಗಳು ಅಂದ್ರೆ ಆ ಒಂದು ಸ್ವೀಟ್ ಬರುತ್ತೆ ಮಕ್ಕಳು ತಿಂತಕ್ಕಂಥದ್ದು, ಜೆಲ್ಲಿಗಳು ಮತ್ತೆ ಸಾಸ್ಗಳನ್ನ ತಯಾರಿ ಮಾಡಲಿಕ್ಕೆ, ಫಾರ್ಮಾಸ್ಯೂಟಿಕಲ್ಸ್ ಔಷಧಿಗಳ ತಯಾರಿ ಮಾಡಲಿಕ್ಕೆ, ಮತ್ತೆ ಕಾಸ್ಮೆಟಿಕ್ಸ್ ಅಥವಾ ಸೌಂದರ್ಯ ವರ್ಧಕಗಳ ತಯಾರಿ ಮಾಡಲಿಕ್ಕೆ ಈ ಒಂದು ಹೈಡ್ರೋಕೊಲೈಡ್ಗಳನ್ನು ನಾವು ಬಳಕೆ ಮಾಡ್ತೇವೆ. ಸೊ ಅದರ ಜೊತೆಗೆ ಇದು ಅಗ್ರಿಕಲ್ಚರಲ್ಲೂ ಕೂಡ ಇದನ್ನ ನಾವು ಬಯೋ ಫರ್ಟಿಲೈಸರ್ಸ್ ಅಂದ್ರೆ ಜೈವಿಕ ರಸಗೊಬ್ಬರವಾಗಿ ನಾವು ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ಯೂಸ್ ಮಾಡೋ ಬದಲು ಇದನ್ನ ನಾವು ಬಯೋ ಫರ್ಟಿಲೈಸರ್ ಆಗಿ ನಮ್ಮ ಕೃಷಿಯಲ್ಲಿ ಗೊಬ್ಬರವಾಗಿ ಕೂಡ ಇದನ್ನ ಬಳಕೆ ಮಾಡ್ಕೊಳ್ಬಹುದಾಗಿರುತ್ತೆ. ಅಂಡ್ ಬಯೋ ಸ್ಟಿಮ್ಯುಲೆಂಟ್ಸ್ ಗಳಾಗಿ ಅಂದ್ರೆ ಜೈವಿಕ ಉತ್ತೇಜಕಗಳು, ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಎರೆಹುಳ ಅಂದ್ರೆ ರೈತನ ಮಿತ್ರ ಅಂತ ನಾವೇನು ಹೇಳ್ತೇವೆ, ಆ ರೀತಿಯ ಒಂದು ಹುಳಗಳು ಬೆಳಿಲಿಕ್ಕೂ ಕೂಡ ಇದು ಸ್ಟಿಮ್ಯುಲೆಂಟ್ ಆಗಿ ಅಥವಾ ಉತ್ತೇಜಕವಾಗಿ ಕೆಲಸ ಮಾಡುತ್ತೆ. ಸೊ ಅದರಿಂದ ಕೃಷಿಯಲ್ಲೂ ಕೂಡ ಇದನ್ನ ನಾವು ಬಯೋ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು. ಇನ್ನು ಎನ್ವೈರನ್ಮೆಂಟಲ್ ರಿಲೇಟೆಡ್ ಬೆನಿಫಿಟ್ಸ್ ಅನ್ನ ನಾವು ನೋಡೋದಾದ್ರೆ, ಇಟ್ ಅಬ್ಸಾರ್ಬ್ಸ್ ಕಾರ್ಬನ್ ಡೈಆಕ್ಸೈಡ್, ಹೆಲ್ಪ್ಸ್ ಇನ್ ಕಾರ್ಬನ್ ಲೆವೆಲ್ಸ್, ಅಂದ್ರೆ ಇದು ನಾವು ಮಾಡ್ತಕ್ಕಂಥ ಒಂದು ಪೊಲ್ಯೂಷನ್, ಮಾಲಿನ್ಯದಲ್ಲಿ ಇರ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲಿ ಒಂದಾಗಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಏನಿದೆ ಅದನ್ನ ಹೆಚ್ಚಾಗಿ ಹೀರಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇದಕ್ಕಿರುತ್ತೆ. ಅಂಡ್ ಸಪೋರ್ಟ್ ಮೆರೈನ್ ಲೈಫ್, ಅಂದ್ರೆ ಸಮುದ್ರದಲ್ಲಿರ್ತಕ್ಕಂಥ ಜೀವಿಗಳಿಗೂ ಕೂಡ ಇದು ಬೆಂಬಲವನ್ನ ನೀಡುತ್ತೆ. ಅದ್ರ ಜೊತೆಗೆ ಕೋಸ್ಟಲ್ ಪ್ರೊಟೆಕ್ಷನ್ ಪ್ರಾಜೆಕ್ಟ್ಸ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈ ಒಂದು ಹೆಚ್ಚಿನ ಅಲೆಗಳು ಬರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಇದನ್ನ ಬಫರ್ ಆಗಿ ಅಥವಾ ತಡೆಗೋಡೆಗಳಾಗಿ ಈ ಒಂದು ಕೆಲ್ಪ್ ಫಾರೆಸ್ಟ್ ಅನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇನ್ನು ಎನರ್ಜಿ ಮತ್ತೆ ಇನೋವೇಷನ್, ಇಂಧನ ಮತ್ತೆ ನಾವೀನ್ಯತೆಯ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ, ಸೊ ಸೀವೀಡ್ ಅನ್ನ ಬಯೋಫ್ಯೂಯಲ್ ಆಗಿ ತಯಾರಿ ಮಾಡ್ತಕ್ಕಂಥ ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಇದನ್ನ ನಾವು ಜೈವಿಕ ಇಂಧನ ಅಥವಾ ಬಯೋಫ್ಯೂಯಲ್ ಆಗಿ ಕನ್ವರ್ಟ್ ಮಾಡಬಹುದಾಗಿರುತ್ತೆ. ಅದರ ಜೊತೆಗೆ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಅಂಡ್ ಬಯೋಡಿಗ್ರೇಡಬಲ್ ಪ್ರಾಡಕ್ಟ್ಸ್, ಅಂದ್ರೆ ನಾವು ಯಾವುದಾದ್ರೂ ಒಂದು ಉತ್ಪನ್ನಗಳನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಇದನ್ನ ಪ್ಯಾಕೇಜಿಂಗ್ ಮೆಟೀರಿಯಲ್ ಆಗಿ ಕೂಡ ತಯಾರಿ ಮಾಡಬಹುದಾಗಿರುತ್ತೆ. ಸೊ ಇದರ ಬೆನಿಫಿಟ್ ಏನು ಅಂದ್ರೆ, ಪ್ಲಾಸ್ಟಿಕ್ ನ ಬದಲಾಗಿ ನಾವು ಆಲ್ಗೆಯನ್ನ ಬಳಕೆ ಮಾಡೋದ್ರಿಂದ ಇದು ಬಯೋಡಿಗ್ರೇಡಬಲ್ ಆಗಿರುತ್ತೆ, ಅಂದ್ರೆ ಜೈವಿಕವಾಗಿ ಅದು ವಿಘಟನೆಗೊಳ್ಳುತ್ತೆ. ಸೊ ಅದರಿಂದ ಪರಿಸರದಲ್ಲಿ ಯಾವ ಮಾಲಿನ್ಯ ಕೂಡ ಅದು ಉಳಿಸೋದಿಲ್ಲ. ಸೊ ಅದರಿಂದ ಇದನ್ನ ನಾವು ಪ್ಯಾಕೇಜಿಂಗ್ ಮೆಟೀರಿಯಲ್ ಅಲ್ಲೂ ಕೂಡ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇನ್ನು ಬೆನಿಫಿಟ್ಸ್ ಆಫ್ ಸೀವೀಡ್ ಫಾರ್ಮಿಂಗ್, ಸಮುದ್ರ ಜೊಂಡು ಈ ಒಂದು ಕೃಷಿಯನ್ನ ನಾವು ಮಾಡೋದ್ರಿಂದ ನಮ್ಗಾಗ್ತಕ್ಕಂಥ ಪ್ರಯೋಜನಗಳೇನು ಅಂತ ನಾವು ನೋಡೋದಾದ್ರೆ, ನೋ ನೀಡ್ ಫಾರ್ ಲ್ಯಾಂಡ್, ಫ್ರೆಶ್ ವಾಟರ್ ಆರ್ ಫರ್ಟಿಲೈಸರ್, ಯಾವುದೇ ಭೂಮಿ, ಸಿಹಿ ನೀರು ಅಂದ್ರೆ ಫ್ರೆಶ್ ವಾಟರ್ ಅಥವಾ ಗೊಬ್ಬರದ ಅಗತ್ಯ ಇದಕ್ಕೆ ನಮಗೆ ಬೇಕಾಗಿರೋದಿಲ್ಲ. ಸಸ್ಟೈನಬಲ್ ಅಂಡ್ ಈಕೋ ಫ್ರೆಂಡ್ಲಿ ಆಗಿರುತ್ತೆ, ಸುಸ್ಥಿರ ಮತ್ತೆ ಪರಿಸರ ಸ್ನೇಹಿ ಆಗಿರ್ತಕ್ಕಂಥ ಒಂದು ಬೆಳೆ ಇದಾಗಿರುತ್ತೆ. ಸೊ ಜಾಬ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಏನು ನಶಿಸಿ ಹೋಗ್ತಾ ಇದೆ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಕೂಡ ಈ ಒಂದು ಸೀವೀಡ್ನ ಮುಖಾಂತರ ನಾವು ಮಾಡ್ಬೋದಾಗಿರುತ್ತೆ. ಸೊ ಕೆಲವೊಂದು ಪಾಯಿಂಟ್ಸ್, ಮ್ಯಾಕ್ಸಿಮಮ್ ಎಲ್ಲ ಪಾಯಿಂಟ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇದೊಂದು ಹ್ಯಾಬಿಟ್ಯಾಟ್ ಕಂಡೀಷನ್ ಮಾತ್ರ ಇಲ್ಲಿ ಎಕ್ಸ್ಟ್ರಾ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಸೀವೀಡ್ ಬೆಳಿಬೇಕಾಗಿದ್ರೆ ಯಾವ ರೀತಿಯ ಪರಿಸರ ಅದಕ್ಕೆ ಹೆಚ್ಚು ಸೂಕ್ತವಾಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಸೆಲಿನಿಟಿ ಅಂದ್ರೆ ನೀರಿನ ಒಂದು ಲವಣಾಂಶ 30 PPT ಗಿಂತ ಜಾಸ್ತಿ ಇರಬೇಕು. 30 ಪಾರ್ಟ್ಸ್ ಪರ್ ಟ್ರಿಲಿಯನ್ಗಿಂತ ಜಾಸ್ತಿ ಲವಣಾಂಶ ಇರತಕ್ಕಂಥ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಬೆಳೆಯುತ್ತೆ.
ಟೆಂಪ್ರೇಚರ್ ಬಂದು 26 ಡಿಗ್ರಿ ಸೆಲ್ಸಿಯಸ್ನಿಂದ 30 ಡಿಗ್ರಿ ಸೆಲ್ಸಿಯಸ್ ಮಧ್ಯದಲ್ಲಿ ಇದ್ದರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ತಾಪಮಾನವಾಗಿರುತ್ತೆ. ಸೊ ಮೈಲ್ಡ್ ವಾಟರ್ ಕರೆಂಟ್ಸ್ ಇರಬೇಕಂದ್ರೆ ಹೆಚ್ಚಿನ ಅಲೆಗಳು ಇರಬಾರ್ದು, ಸ್ವಲ್ಪ ತೆಳುವಾದ ಅಥವಾ ಮಧ್ಯಮ ಹಂತದ ಒಂದು ಅಲೆಗಳಿರ್ತಕ್ಕಂಥ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಸೊ ಅದ್ರ ಜೊತೆಗೆ ವಾಟರ್ ಡೆಪ್ತ್ ಬಂದು 1 ಮೀಟರ್ ಡ್ಯೂರಿಂಗ್ ಲೋ ಟೈಡ್ ಇಸ್ ಎಸೆನ್ಷಿಯಲ್, ಅಂದ್ರೆ ಕಡಿಮೆ ಅಲೆಗಳು ಇರುವ ಸ್ಥಳದಲ್ಲಿ 1 ಮೀಟರ್ ಅಷ್ಟು ವಾಟರ್ ಡೆಪ್ತ್ ಇದ್ರೆ ಅದು ತುಂಬಾ ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸಾಮಾನ್ಯವಾಗಿ ಈ ರಾಕಿ ಬಾಟಮ್ಸ್ ಮತ್ತೆ ಕ್ಲಿಯರ್ ವಾಟರ್ ಅಲ್ಲಿ ಎಲ್ಲೆಲ್ಲಿ ಸನ್ಲೈಟ್ ತುಂಬಾ ಚೆನ್ನಾಗಿ ಪೆನೆಟ್ರೇಟ್ ಆಗುತ್ತೆ, ಸೊ ಆ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಒಂದು ಪ್ರಾಡಕ್ಟ್ ಇದಾಗಿರುತ್ತೆ. ಇನ್ನು ತಮಿಳುನಾಡು ಸ್ಟೇಟ್ ಏನಿದೆ, ಸೊ ದಿಸ್ ಕಾಂಟ್ರಿಬ್ಯೂಟ್ಸ್ ನಿಯರ್ಲಿ 80% ಆಫ್ ಇಂಡಿಯಾ ಸೀವೀಡ್ ಔಟ್ಪುಟ್. ನಮ್ಮ ಭಾರತ ದೇಶದಲ್ಲಿ ಈ ಸಮುದ್ರ ಜೆಂಡನ್ನ ನಾವೇನು ಬೆಳಿತೇವೆ ಅದರಲ್ಲಿ ಬಹುಶಃ 80% ಸೀವೀಡ್ ಅನ್ನ ತಮಿಳುನಾಡು ರಾಜ್ಯ ಒಂದೇ ಬರೆಸ್ತಾ ಇದೆ. ಸೊ ಗಲ್ಫ್ ಆಫ್ ಮನ್ನಾರ್ ಏನಿದೆ, ಮನ್ನಾರ್ ಕೊಲ್ಲಿ ಅಂತ ನಾವೇನು ಹೇಳ್ತೇವೆ, ಇದು ಅತ್ಯಂತ ಹೆಚ್ಚಿನ ಸೀವೀಡ್ ಅನ್ನ ಕೊಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಮಿಕ್ಕಿದ ಎಲ್ಲ ಮಾಹಿತಿಯನ್ನ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಇಷ್ಟು ನಮಗೆ ಸೀವೀಡ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಭಾರತದ 3ನೇ ಸ್ವದೇಶಿ ಪರಮಾಣು ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ, ಇದನ್ನ INS ಅರಿ ದಮನ್ ಅಂತ ಹೇಳ್ತೇವೆ. ಇದು ಯಾವ ವರ್ಗಕ್ಕೆ ಸೇರಿದೆ? ಇಂಡಿಯನ್ ನೇವಲ್ ಶಿಪ್ ಅರಿ ದಮನ್. ದಿಸ್ ಇಸ್ ಇಂಡಿಯಾಸ್ 3rd ಇಂಡಿಜಿನಸ್ ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೈನ್ ಬಿಲಾಂಗ್ಸ್ ಟು ವಿಚ್ ಕ್ಲಾಸ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದು ಏನಕ್ಕೆ ಈಗ ಸುದ್ದಿಯಲ್ಲಿದೆ ಅಂದರೆ, ಸೊ ಇದನ್ನು ನಮ್ಮ ಡಿಫೆನ್ಸ್ಗೆ ಈಗ ಇಂಡಕ್ಟ್ ಮಾಡ್ತಾ ಇರುವ ಕಾರಣದಿಂದ ಇದು ಸುದ್ದಿಯಲ್ಲಿದೆ. ಇದನ್ನ ಇಂಡಿಯನ್ ನೇವಲ್ ಶಿಪ್ ಅಂತ ಹೇಳ್ತೇವೆ. ಶಿಪ್ ಅಂದರೆ ನಮಗೆ ಗೊತ್ತು, ಅದು ಹಡಗು. ಇದರ ಕೆಪಾಸಿಟಿ ಏನು ಅಂತ ನಾವು ನೋಡೋದಾದ್ರೆ ನ್ಯೂಕ್ಲಿಯರ್ ಅಂದರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಇದು ಹೊಂದಿರುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ ಇದಾಗಿರುತ್ತೆ. ಅಂಡ್ ಸಬ್ಮರೈನ್ ಅಂದರೆ ನೀರಿನ ಒಳಗಡೆ ಇರತಕ್ಕಂಥ ಒಂದು ವೆಪನ್ ಸಿಸ್ಟಮ್ ಆಗಿರುತ್ತೆ. ಸೊ ಇದು ಯಾವ ವರ್ಗಕ್ಕೆ ಸೇರಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಅರಿಹಂತ್ ಕ್ಲಾಸ್ಗೆ ಸೇರಿರ್ತಕ್ಕಂಥ ಒಂದು ಇಂಡಿಯನ್ ನೇವಲ್ ಶಿಪ್ ಆಗಿರುತ್ತೆ. ಸೊ ಇದರ ಬೆನಿಫಿಟ್ಸ್ ಏನು, ಇದರಿಂದ ನಮ್ಮ ಭಾರತ ದೇಶದ ಒಂದು ಕೆಪಾಸಿಟಿ ಯಾವ ಮಟ್ಟದಲ್ಲಿ ಹೆಚ್ಚಾಗುತ್ತೆ ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಅದರ ಒಂದು ಡೆಮಾನ್ಸ್ಟ್ರೇಟಿವ್ ಪಿಕ್ಚರ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ನೀರಿನ ಒಳಗಡೆ ಇರುತ್ತೆ. ಸೊ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಇದು ಲಾಂಚ್ ಮಾಡತಕ್ಕಂಥ ಒಂದು ಡಿಫೆನ್ಸ್ ಸಿಸ್ಟಮ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು 3rd ಇಂಡಿಯನ್ ಮೇಡ್. ಸೊ ಈ ರೀತಿಯಾಗಿ ಭಾರತ ದೇಶದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಅಥವಾ ತಯಾರಿ ಮಾಡಿರ್ತಕ್ಕಂಥ 3ನೇ ನ್ಯೂಕ್ಲಿಯರ್ ಬಾಲಿಸ್ಟಿಕ್ ಮಿಸೈಲ್ ಸಬ್ಮರೈನ್ ಆಗಿರುತ್ತೆ. ಅಂದರೆ 3rd ಒನ್ ಆಗಿರುತ್ತೆ. ಇದನ್ನು ನಾವು ಇಂಡಿಜಿನಸ್ಲಿ ಸ್ಥಳೀಯವಾಗಿ ತಯಾರಿ ಮಾಡಿರ್ತಕ್ಕಂಥ ಒಂದು ಬಾಲಿಸ್ಟಿಕ್ ಮಿಸೈಲ್ ಜಲಾಂತರ್ಗಾಮಿ ನೌಕೆ ಇದಾಗಿರುತ್ತೆ. ಸೊ ಇದು ಅರಿಹಂತ್ ಕ್ಲಾಸ್ನ ಒಂದು ಭಾಗವಾಗಿ ಇದನ್ನು ಡೆವಲಪ್ ಮಾಡಲಾಗಿರುತ್ತೆ. ಸೊ ಇದು ಬಿಲ್ಟ್ ಅಂಡರ್ ಅಡ್ವಾನ್ಸ್ ಟೆಕ್ನಾಲಜಿ ಮಿಸೈಲ್ ಪ್ರೋಗ್ರಾಮ್. ಅಂದರೆ ಒಂದು ಪ್ರೋಗ್ರಾಮ್ ಇದೆ, ಕಾರ್ಯಕ್ರಮ. ಅದನ್ನು ನಾವು ಸುಧಾರಿತ ತಂತ್ರಜ್ಞಾನ ಹಡಗು ಕಾರ್ಯಕ್ರಮ ಅಂತ ಹೇಳ್ತೇವೆ. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇಂಡಿಜಿನಸ್ ಡಿಸೈನ್ ಮತ್ತೆ ಕನ್ಸ್ಟ್ರಕ್ಷನ್ ಅಂದ್ರೆ ಈ ಒಂದು INS ಅನ್ನ ಡೆವಲಪ್ ಮಾಡುವ ಸಮಯದಲ್ಲಿ ಭಾರತ ದೇಶದ ವಿನ್ಯಾಸ ಮತ್ತೆ ನಿರ್ಮಾಣಕ್ಕೆ ಅಂದ್ರೆ ಎಂಟೈರ್ಲಿ ಒರಿಜಿನಾಲಿಟಿಯನ್ನ ಹೊಂದಿರತಕ್ಕಂಥ ಒಂದು INS ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಕೀ ಫೀಚರ್ಸ್ ಅಥವಾ ಪ್ರಮುಖ ಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಸೊ ಇದು ನ್ಯೂಕ್ಲಿಯರ್ ಪವರ್ಡ್ ಅಂದ್ರೆ ಪರಮಾಣು ಚಾಲಿತವಾಗಿರುತ್ತೆ. ಸೊ ಪ್ರೆಷರೈಸ್ಡ್ ವಾಟರ್ ರಿಯಾಕ್ಟರ್ ಅನ್ನ ಸೊ ಈ ಒಂದು ಕ್ಷಿಪಣಿ ವ್ಯವಸ್ಥೆಯಲ್ಲಿ ಬಳಕೆ ಮಾಡಲಾಗುತ್ತೆ. ಸೊ ಇದರ ಡಿಸ್ಪ್ಲೇಸ್ಮೆಂಟ್ ಕೆಪಾಸಿಟಿ ಅಂದ್ರೆ ಎಷ್ಟು ಭಾರದ ವಸ್ತುಗಳನ್ನ ಅದು ಸ್ಥಳಾಂತರ ಮಾಡ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಅಂದ್ರೆ 6000 ಟನ್ಸ್ ಸರ್ಫೇಸ್ ಅಲ್ಲಾದ್ರೆ, ನೀರೊಳಗಡೆ ಆದರೆ 7000 ಟನ್ಸ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಈ ಒಂದು ಇಂಡಿಯನ್ ನೇವಲ್ ಶಿಪ್ಗೆ ನೀಡಲಾಗಿರುತ್ತೆ. ಅದರ ಜೊತೆ 95ರಿಂದ 100 ಜನ ಕೂಡ ಸಿಬ್ಬಂದಿ ಇದರಲ್ಲಿ ಇರಬಹುದಾಗಿರುತ್ತೆ. ಹೈ ಸ್ಟೆಲ್ತ್ ಕ್ಯಾರೆಕ್ಟರ್ಸ್ ಇರುತ್ತೆ. ಸ್ಟೆಲ್ತ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಬೇರೆ ರಾಷ್ಟ್ರದ ರಡಾರ್ ಸಿಸ್ಟಮ್ ಏನಿರುತ್ತೆ, ಸೊ ಅದು ಅಷ್ಟು ಸುಲಭವಾಗಿ ಇದರ ಮೂವ್ಮೆಂಟ್ ಅನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗೋದಿಲ್ಲ. ಸ್ಟೆಲ್ತ್ ಅಂದ್ರೆ ಒಂದು ರಹಸ್ಯ ಒಂದು ಕೆಪಾಸಿಟಿ ಅಥವಾ ಸಾಮರ್ಥ್ಯ ಅಂತ ಹೇಳ್ತೇವೆ.
ಇರುತ್ತೆ. ಸೊ ಆಲ್ವೇಸ್ ರಿಮೆಂಬರ್ ಸ್ಟೆಲ್ತ್ ಅಂತ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೇವೆ, ದಟ್ ಮೀನ್ಸ್ ಅದರ್ ಕಂಟ್ರೀಸ್ ಕೆನ್ ನಾಟ್ ಡಿಟೆಕ್ಟ್ ಯೂಸಿಂಗ್ ರಡಾರ್ ಸಿಸ್ಟಮ್, ಅದನ್ನು ನಾವು ಸ್ಟೆಲ್ತ್ ಅಂತ ಕರಿತೇವೆ. ಸೊ ಈ ಒಂದು ನೇವಲ್ ಶಿಪ್ಗೂ ಕೂಡ ಅತ್ಯಂತ ಹೆಚ್ಚಿನ ಸ್ಟೆಲ್ತ್ ಗುಣಲಕ್ಷಣಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ನೇವಲ್ ಶಿಪ್ ಆಗಿರುತ್ತೆ. ಸೊ ಅಕೋಸ್ಟಿಕ್ ಡ್ಯಾಂಪಿಂಗ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿರ್ತಾರೆ. ಅಂದರೆ ಇದರಲ್ಲಿ ಏನೋ ಶಬ್ದಕ್ಕೆ ಸಂಬಂಧಪಟ್ಟಂತೆ ಅಕೋಸ್ಟಿಕ್ ಮತ್ತು ಡ್ಯಾಂಪಿಂಗ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಇದನ್ನು ತಯಾರಿ ಮಾಡಲಾಗಿರುತ್ತೆ. ಇನ್ನು ಇದರಲ್ಲಿರ್ತಕ್ಕಂಥ ವೆಪನ್ ಸಿಸ್ಟಮ್ಸ್ ಅನ್ನು ನಾವು ನೋಡೋದಾದ್ರೆ, ಇಟ್ ಕ್ಯಾರಿ ಸಬ್ಮರೈನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಅಂದರೆ ನೀರಿನ ಒಳಗಡೆಯಿಂದ ಉಡಾವಣೆ ಮಾಡಬಹುದಾಗಿರ್ತಕ್ಕಂಥ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ವೆಪನ್ ಸಿಸ್ಟಮ್ ಆಗಿರುತ್ತೆ. ಲಾಂಗ್ ರೇಂಜ್ ಸ್ಟ್ರಾಟಜಿಕ್ ಸ್ಟ್ರೈಕ್ ಕೇಪಬಿಲಿಟೀಸ್, ಅಂದರೆ ಅತ್ಯಂತ ದೂರದ ಪ್ರದೇಶದ ಒಂದು ಟಾರ್ಗೆಟ್ಸ್ಗಳನ್ನು ಅಥವಾ ಗುರಿಗಳನ್ನು ನಿಖರವಾಗಿ ಟಾರ್ಗೆಟ್ ಮಾಡಲಿಕ್ಕೆ ಸೊ ಇದನ್ನು ನಾವು ಬಳಸಬಹುದಾಗಿರುತ್ತೆ. ಸಪೋರ್ಟ್ಸ್ ಇಂಡಿಯಾಸ್ ಕ್ರೆಡಿಬಲ್ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ, ಅಂದರೆ ಭಾರತ ದೇಶದ ವಿಶ್ವಾಸಾರ್ಹವಾಗಿರ್ತಕ್ಕಂಥ ಎರಡನೇ ಹಂತದ ಸಂರಕ್ಷಣಾ ವ್ಯವಸ್ಥೆಯನ್ನು ಈ ಒಂದು ಇಂಡಿಯನ್ ನೇವಲ್ ಶಿಪ್ನ ವತಿಯಿಂದ ನಮ್ಮ ಭಾರತ ದೇಶದ ಡಿಫೆನ್ಸ್ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಇನ್ನು ಇದರಲ್ಲಿ ಸೆನ್ಸಾರ್ ಮತ್ತು ಟೆಕ್ನಾಲಜೀಸ್, ಅಂದರೆ ಸಂವೇದಕಗಳು ಮತ್ತು ತಂತ್ರಜ್ಞಾನವನ್ನು ನಾವು ನೋಡೋದಾದ್ರೆ ಅಡ್ವಾನ್ಸ್ಡ್ ಸೋನಾರ್ ಸೂಟ್ಸ್ಗಳನ್ನು ಬಳಕೆ ಮಾಡಲಾಗಿರುತ್ತೆ. ಸೊ ಸುಧಾರಿತವಾಗಿರ್ತಕ್ಕಂಥ ಸೋನಾರ್, ಅಂದರೆ ಶಬ್ದವನ್ನು ಗ್ರಹಿಸ್ತಕ್ಕಂಥ ಒಂದು ತಂತ್ರಜ್ಞಾನಗಳನ್ನು ಇಲ್ಲಿ ಬಳಕೆ ಮಾಡಲಾಗಿರುತ್ತೆ. ಸ್ಟೇಟ್ ಆಫ್ ದಿ ಆರ್ಟ್ ನ್ಯಾವಿಗೇಷನ್ ಅಂಡ್ ಕಮ್ಯುನಿಕೇಷನ್ ಸಿಸ್ಟಮ್, ಸ್ಟೇಟ್ ಆಫ್ ದಿ ಆರ್ಟ್ ಅಂದರೆ ಅತ್ಯಾಧುನಿಕವಾಗಿರ್ತಕ್ಕಂಥ ನ್ಯಾವಿಗೇಷನ್ ಮತ್ತು ಸಂವಹನ ವ್ಯವಸ್ಥೆ. ಏನಕ್ಕೆ ನಮಗೆ ನ್ಯಾವಿಗೇಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಟು ಟಾರ್ಗೆಟ್ ದಿ ಎನಿಮಿ ಟಾರ್ಗೆಟ್ಸ್ ಏನಿರುತ್ತೆ ಅದನ್ನು ನಿಖರವಾಗಿ ಗುರುತಿಸಲಿಕ್ಕೆ ನಮಗೆ ಒಂದು ಅತ್ಯಾಧುನಿಕವಾಗಿರ್ತಕ್ಕಂಥ ನ್ಯಾವಿಗೇಷನ್ ಸಿಸ್ಟಮ್ ಬೇಕಾಗಿರುತ್ತೆ. ಸೊ ಅದನ್ನು ಕೂಡ ಈ ಒಂದು ಕ್ಷಿಪಣಿ ವ್ಯವಸ್ಥೆಯಲ್ಲಿ ಇನ್ಕ್ಲೂಡ್ ಮಾಡಲಾಗಿರುತ್ತೆ. ಇಂಪ್ರೂವ್ಡ್ ಸರ್ವೈವಬಿಲಿಟಿ ಅಂಡ್ ಸ್ಟೆಲ್ತ್ ಓವರ್ ಅರ್ಲಿಯರ್ SSBNs, ಅಂದರೆ ಮುಂಚೆ ಇದ್ದಂತಹ ಈ ಒಂದು ಬ್ಯಾಲಿಸ್ಟಿಕ್ ನ್ಯೂಕ್ಲಿಯರ್ ಸಬ್ಮೆರಿನ್ಸ್ ಏನಿರುತ್ತೆ ಅದಕ್ಕೆ ಹೋಲಿಕೆ ಮಾಡಿದಾಗ ಸರ್ವೈವಬಿಲಿಟಿ ಜಾಸ್ತಿ ಇರುತ್ತೆ. ಅಂದರೆ ಎನಿಮಿ ಕಂಟ್ರೀಸ್ ಅಷ್ಟು ಈಸಿಯಾಗಿ ಇದನ್ನು ಐಡೆಂಟಿಫೈ ಮಾಡಿ ಅಥವಾ ಪತ್ತೆ ಹಚ್ಚಿ ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಅಂಡ್ ಸ್ಟೆಲ್ತ್ ಪ್ರಾಪರ್ಟೀಸ್ ಬಹಳ ಹೆಚ್ಚಾಗಿರುತ್ತೆ. ಆ ಒಂದು ರಡಾರ್ ಸಿಸ್ಟಮ್ಗಳು ಇದನ್ನು ಸುಲಭವಾಗಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಪ್ರೀವಿಯಸ್ ನೇವಲ್ ಶಿಪ್ಸ್ಗೆ ಕಂಪೇರ್ ಮಾಡಿಕೊಂಡಾಗ ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಅನ್ನು ಹೊಂದಿರತಕ್ಕಂಥ ಒಂದು ವೆಪನ್ ಸಿಸ್ಟಮ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸುಲ್ತಾನ್ ಅಜ್ಲಾನ್ ಶಾ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ದ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಫೀಲ್ಡ್ ಹಾಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರೀಡೆ ಆಗಿರುತ್ತೆ. ಸೊ ಈ ಒಂದು ಕ್ರೀಡೆಯಲ್ಲಿ ನಮ್ಮ ಭಾರತ ದೇಶ 2025ನೇ ಸಾಲಿನಲ್ಲಿ 2ನೇ ಸ್ಥಾನ, ಅಂದರೆ ಸಿಲ್ವರ್ ಮೆಡಲ್ ಅನ್ನು ಪಡೆದುಕೊಂಡಿರುತ್ತೆ. ಸೊ ಇನ್ ಹಾಕಿ ಇಂಡಿಯಾ ಸೆಟಲ್ಡ್ ಫಾರ್ ಸಿಲ್ವರ್ ಮೆಡಲ್ ಆಫ್ಟರ್ ಲೂಸಿಂಗ್ ಟು ಬೆಲ್ಜಿಯಂ. ಸೊ ಬೆಲ್ಜಿಯಂ ಚಿನ್ನದ ಪದಕವನ್ನು ಗೆದ್ದಿದ್ದರೆ ನಮ್ಮ ಭಾರತ ದೇಶ ಸಿಲ್ವರ್ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ಪ್ರತಿ ವರ್ಷ ಮಲೇಷಿಯಾದ ಐಫೋದಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಕ್ರೀಡೆ ಇದಾಗಿರುತ್ತೆ. ಸೊ ಏನಿದು ಸುಲ್ತಾನ್ ಅಜ್ಲಾನ್ ಶಾ ಕಪ್ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಇದು ಮೆನ್ಸ್ ಫೀಲ್ಡ್ ಹಾಕಿ ಟೂರ್ನಮೆಂಟ್ ಆಗಿರುತ್ತೆ. ಅಂದ್ರೆ ಪುರುಷರಿಗೆ ಮಾತ್ರ ಮಾಡ್ತಕ್ಕಂಥ ಒಂದು ಹಾಕಿ ಟೂರ್ನಮೆಂಟ್ ಅಥವಾ ಪಂದ್ಯಾವಳಿ ಇದಾಗಿರುತ್ತೆ. ಸೊ ಇದನ್ನ ಆನ್ಯುಯಲಿ ವಾರ್ಷಿಕವಾಗಿ ಮಲೇಷಿಯಾದ ಐಫೋದಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಇನ್ವಿಟೇಷನಲ್ ಹಾಕಿ ಟೂರ್ನಮೆಂಟ್. ಅಂದ್ರೆ ಇಲ್ಲಿ ಯಾವುದೇ ಅರ್ಹತೆಯನ್ನ ಇಲ್ಲಿ ಚೆಕ್ ಮಾಡೋದಿಲ್ಲ, ಆಹ್ವಾನವನ್ನ ನೀಡುವ ಮುಖಾಂತರ ಪಂದ್ಯಾವಳಿಗಳನ್ನ ನಡೆಸ್ತಕ್ಕಂಥ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ಕ್ರೀಡಾಕೂಟ ಇದಾಗಿರುತ್ತೆ. ಸೊ ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಯಾವಾಗ ಅಂದ್ರೆ 1983 ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಸುಲ್ತಾನ್ ಅಜ್ಲಾನ್ ಶಾ ಅಂತ ಏನಕ್ಕೆ ನಾಮಕರಣ ಮಾಡಿದ್ದಾರೆ ಅಂದ್ರೆ, ಸೊ ಇದು ಮಲೇಷಿಯಾದ 9ನೇ ರಾಜ 9th ಕಿಂಗ್ ಅವರ ಹೆಸರನ್ನ ಈ ಒಂದು ಕಪ್ಗೆ ಇಡಲಾಗಿರುತ್ತೆ. ಸೊ ಇದು ಟೀಮ್ಸ್ ಆರ್ ಇನ್ವೈಟೆಡ್ ರಾದರ್ ದನ್ ಕ್ವಾಲಿಫೈಯಿಂಗ್. ಸೊ ಇದನ್ನೇ ನಾನು ಹೇಳಿದ್ದು. ಸೊ ತಂಡಗಳನ್ನು ಇಲ್ಲಿ ಸ್ವಾಗತ ಮಾಡ್ತಾರೆ, ಯಾವುದೇ ಕ್ವಾಲಿಫಿಕೇಶನ್ ಅಂತ ಇರೋದಿಲ್ಲ. ಸೊ ಅವರು ಸಾಮಾನ್ಯವಾಗಿ ಬೇರೆ ಬೇರೆ ದೇಶದ ತಂಡಗಳನ್ನು ಇನ್ವೈಟ್ ಮಾಡುವ ಮುಖಾಂತರ ಈ ಒಂದು ಕ್ರೀಡಾಕೂಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಸಾಮಾನ್ಯವಾಗಿ ವಾರ್ಷಿಕವಾಗಿ 6ರಿಂದ 7 ತಂಡಗಳನ್ನು ಸೊ ಈ ಒಂದು ಕ್ರೀಡಾಕೂಟಕ್ಕೆ ಇನ್ವೈಟ್ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಆಗಿರುತ್ತೆ. ಸೊ ಇಂಡಿಯಾ ಹ್ಯಾಸ್ ಬೀನ್ ದಿ ರೆಗ್ಯುಲರ್ ಪಾರ್ಟಿಸಿಪೆಂಟ್. ಸೊ ನಮ್ಮ ಭಾರತ ದೇಶ
ಸೊ ಈ ಒಂದು ಕ್ರೀಡಾಕೂಟದಲ್ಲಿ ನಿರಂತರವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ನಾವು 1985, 91, 95, 2009, 2010 ಮತ್ತು 2016 ನಾವು ಈ ಒಂದು ಪದಕವನ್ನು ಅಂದರೆ ಫಸ್ಟ್ ಪ್ರೈಸನ್ನು ಈ ಒಂದು ಟೂರ್ನಮೆಂಟಲ್ಲಿ ನಮ್ಮ ಭಾರತ ದೇಶ ಗಳಿಸಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಂಪ್ಲೀಟೆಡ್ ಆಲ್ ದಿ ಆರ್ಟಿಕಲ್ಸ್ ಆಫ್ ದ ಡೇ ಆ್ಯಂಡ್ ದಿಸ್ ಇಸ್ ಚಾಲೆಂಜ್ ನಂಬರ್ 1014. So this is question number 1. You can just pause the video here and go through the question and give me the answer, and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು with next updates. Till then, keep reading, take care of yourselves, and thank you very much for watching this.